ಮಾಡ್ತೀನಿ ಲೇ ಸೊಸೆ ಅನ್ಸ್ಕೊಂಡವಳೆ. ಸೊಸೆ ಅನ್ಸ್ಕೊಂಡವಳೆ. ಸೊಸೆ ಅನ್ಸ್ಕೊಂಡವಳೆ. ಎಲ್ಲೇ ಇದ್ಯಾ? ಬಾರೆ. ಯಾರು? ಅಯ್ಯೋ 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 10 ಗಂಟೆ ಆಗಿದೆ. ನಾನು ಮಳವಳ್ಳಿಯಿಂದ ಬೆಂಗಳೂರು ಬಂದಿದ್ದೀನಿ. ನೀನು ಇನ್ನು ಬೆಡ್ರೂಮ್ ಇಂದ ಹಾಲಿಗೆ ಈಗ ಬಂದ. ಸಂಸಾರ ಮಾಡೋ ಹುಟ್ಟೇನೆ ಇದು. ಎಲ್ಲೇ ನನ್ ಮಗ? ಅವ್ರು 8 ಗಂಟೆಗೆನೆ ಎದ್ದು ಆಫೀಸಿಗೆ ಹೋದ್ರು ಅತ್ತೆ. ಹಾ 8 ಗಂಟೆಗೆನೆ ಆಫೀಸ್ಗೆ ಹೋದ್ನ. ನೀನ್ 10 ಗಂಟೆವರೆಗೂ ಮಲಗಿದ್ಯಲ್ವೇ? ನನ್ನ ಮಗನ್ ತಿಂಡಿ ಮಾಡ್ಕೊಳ್ತೇನೆ. ನಾನೇನ್ ಮಾಡ್ಕೊಡೋದು, ಅವನೇ ಮಾಡ್ಕೊಂಡ. ಹೋಗ್ಲಿ ಬಿಸಿನೀರಾದ್ರೂ ಕಾಯಿಸ್ಕೊಟ್ಟ? ಅರೆ ಅವನೇ ಇಟ್ಕೊಂಡಿದ್ದಾನೆ. ಹಾ ಎಲ್ಲ ಅವನೇ ಮಾಡ್ಕೊಳಕ್ಕೆ ಕಷ್ಟ ಅಲ್ವೇನೆ? ಕಷ್ಟ ಆಗತ್ತೆ ಅಂತಾನೆ ಒಬ್ಳು ಕೆಲಸದವಳನ್ನ ಇಟ್ಕೊಳ್ಳೋಣ ಅಂದೆ. ನಿಮ್ ಮಗನೇ ಬೇಡ ಅಂದ. ಕೆಲ್ಸದವಳನ್ನ ಇಟ್ಕೋಬೇಕಾದ್ರೆ ನಿನ್ನನ್ ಯಾಕೆ ಕಟ್ಕೋಬೇಕಿತ್ತು? ನೋಡೆ, ಸಂಸಾರ ಅನ್ನೋದು ಎತ್ತಿನ ಗಾಡಿ ಇದ್ದಂಗೆ. ಒಂದ್ ಎತ್ತು ನಡೆಯುವಾಗ ಇನ್ನೊಂದ್ ಎತ್ತು ಮಲಗಿದ್ರೆ ಗಾಡಿ ಹೆಂಗೆ ಮುಂದೆ ಹೋಗುತ್ತೆ? ಸಂಸಾರ ಚೆನ್ನಾಗಿ ಹೋಗ್ತಾ ಇರುತ್ತೆ. ನಿಮ್ಮಂತ ಮುದಿ ಬೆಕ್ಕಗಳು ಅಡ್ಡ ಬಂದಾಗ್ಲೇ ಎಕ್ಕುಟ್ಟೋಗೋದು. ಹಾ ನನ್ನನ್ನೇ ಮುದಿಬೇಕು ಅಂತೇನೆ ನಾಯಿ. ಹಾ ನನ್ನನ್ನೇ ನಾಯಿ ಅಂತೇನೆ ಮುದಿ ನಾಯಿ. ಏಯ್ ಮುಚ್ಕೊಂಡಾಗೆ ಕತ್ತೆ. ನೀನ್ ಮುಚ್ಕೊಂಡೋಗೆ ಮುದಿ ಕತ್ತೆ. ಮಾತಿಗೆ ಮಾತು ಬೆಳೆಸ್ಬೇಡ. ಹೋಗ್ಬಿಟ್ಟು ಶರ್ಬತ್ ಮಾಡ್ಕೊಂಡ. ಹಾ ನಾನ್ ಕಟ್ ಮಾಡಿದ್ರೇನೆ ನಿಂಬೆಹಣ್ಣು ಕಟ್ ಆಗದ? ನಾನ್ ಹಿಂಡಿದ್ರೇನೆ ಹುಳಿ ಬರೋದ? ನಾನ್ ಸಕ್ಕರೆ ಹಾಕಿದ್ರೇನೆ ಕರ್ಗೋದಾ? ನಾನ್ ಮಾಡಿದ್ರೇನೆ ಶರ್ಬತ್ತು, ನೀವ್ ಮಾಡಿದ್ರೆ ಖಾರ ಬಾದ್ ಆಗ್ಬಿಡುತ್ತಾ? ನೀವೇ ಮಾಡ್ಕೊಂಡು ಕುಡಿಯಕ್ಕಾಗಲ್ವಾ? ಅಬ್ಬಬ್ಬಬ್ಬಾ ಏನೇ ಬಾಯಿ ನಿಂದು ಕಿವಿವರೆಗೂ ಇದೆ. ನನ್ನ ಫ್ರೆಂಡ್ ಕಮಲ ಅವತ್ತೇ ಹೇಳಿದ್ಲು, ಮುಖ ನೋಡಿದ್ರೆ ಬಜಾರಿ ಇದ್ದಂಗಿದ್ದಾಳೆ. ನಿನ್ ಮಗ ಸಾಧು ಪ್ರಾಣಿ, ಅವಳ ಮನೆಗೆ ತಂದ್ಕೋಬೇಡ ಅಂತ. ನಾನೇ ಅವಳ ಮಾತು ಕೇಳಲಿಲ್ಲ. ನಂಗೂ ನನ್ನ ಫ್ರೆಂಡ್ ಸೌಮ್ಯ ಹೇಳಿದ್ಲು, ಈ ಮುದ್ಕಿ ಒಳ್ಳೆ ನಸೆ ಇದ್ದಂಗೆ ಇವಳ ಮಗನ್ನ ಒಪ್ಕೋಬೇಡ ಅಂತ. ನಾನೇ ಅವಳ ಮಾತು ಕೇಳಲಿಲ್ಲ. ಹೋಗಿ ಹೋಗಿ ನಿಮ್ಮ ಮಗನ್ನ ಮದುವೆ ಆದೆ. ಹಾ ನಮ್ ಕಾಲದಲ್ಲಿ ಅತ್ತೆ ಮುಂದೆನೆ ನಿಂತ್ಕೊಳಕ್ ಹೆದರುತ್ತಿದ್ವಿ. ಇವಳು ಇಷ್ಟೆಲ್ಲ ಮಾತಾಡ್ಬಿಟ್ಟು ಹೋದ್ಲಲ್ವಾ? ಇಂಥ ಸೊಸೆ ಇದ್ರೆ ಮಳೆಯಲ್ಲಿ ಬರುತ್ತೆ ಬೆಳೆ